Hello, so I can round right for ma. ಕೆಲವೊಂದು ಕಲಿಸಲಿಕ್ಕೆ ಅದಕ್ಕೊಂದು ಧನ್ಯವಾದಗಳು ತಿಳಿಸ್ತಾ, ಕ್ರೀಡಾಕೂಟ ನೀವು ವಿದ್ಯಾಭ್ಯಾಸಕ್ಕೆ ಎಷ್ಟು ಬೆಲೆ ಕೊಡ್ತಾರೋ ಅದನ್ನು ಅರ್ಧ ಭಾಗ ಕ್ರೀಡಾಕೂಟಕ್ಕೆ. ಅವಾಗ ನಾವು ಏನು ಓದಿದ್ವಲ್ಲ ಎಲ್ಲ ಏನಾದ್ರು ಸ್ವಲ್ಪ ಏನಾದ್ರು ಟೀಚರ್ಸ್ ಆಗಲಿ ಗುರುಗಳಾಗಲಿ ಏನಾರ ನಿಮ್ಮಲ್ಲಿ ಯಾವುದೋ ಒಂದು ಪದವಿ ವಾರ್ಷಿಕ ಕ್ರೀಡಾಕೂಟ ಇದೆ, ಅದ್ರ ಜೋಡಿ ಇದನ್ನು ಕ್ರೀಡಾಕೂಟದಲ್ಲಿ ಮಾಡಿದರೆ ನಮಗೆ ಮಾನಸಿಕ ಮತ್ತು ದೈಹಿಕವಾದ ಒಂದು ಒಳ್ಳೆಯ ಗುಣಗಳು ಬರ್ತದೆ. ಈಗ ನಾವು ಪೊಲೀಸ್ ಇಲಾಖೆಯಲ್ಲಿ 1 ವರ್ಷ ನೌಕರಿ ಮಾಡಿ ಅಲ್ಲಲ್ಲಿ ಬೇಜಾರಿದೆ, ಅದಕ್ಕೂ ನಮಗೂ 1 ವರ್ಷಕ್ಕೊಂದು ವಾರ್ಷಿಕ ಕ್ರೀಡಾಕೂಟ ಇತ್ತು.
ಆ ಕ್ರೀಡಾಕೂಟದಿಂದ ಸ್ವಲ್ಪ ಯಾವುದೋ ಎಲ್ಲ ಕುಡಿತೀವಿ. ಸ್ಕೂಲಲ್ಲಿ ಎಲ್ಲರೂ ತಮ್ಮ ತಮ್ಮ ಕ್ಲಾಸ್ನಲ್ಲಿ ಇರ್ತೀವಿ, ಈಗೆಲ್ಲರೂ ಕುಡಿತೀವಿ. ಏನು ಅನಿಸುತ್ತೆ, ಒಂದು ಸಂತೋಷ ಆಗುತ್ತೆ. ಅದ್ರ ಜೋಡಿ ಕ್ರೀಡಾ ಮತ್ತು ಪಠ್ಯಭಾಗವನ್ನು ಅದ್ರ ಬಗ್ಗೆ ನಿಗಾ ಇಡಬೇಕು. ವಿಶೇಷ ಏನಂದರೆ ಈಗ 14 ವರ್ಷ ಚಾಲ್ತಿ ಇದೆಯಂತೆ ಸ್ಕೂಲ್ ಜಾತಿ ವಿಧಾನ, ಒಳ್ಳೆಯದಾಯಿತು. ಈಗ ನಾವು ಈಗ ಹೊಸದಾಗಿ ಬಂದಿದ್ರ ಬಗ್ಗೆ ಬೇಸಿಕ್ ನಾಲೆಜ್ ತಿಳ್ಕೊಬೇಕಿತ್ತು. ನಾನು ಸ್ವಲ್ಪ ಅಡ್ವಾನ್ಸ್ ಬಂದು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಬರ್ತೀನಿ. ಈಗ ಯಾವುದೇ ಆಗಲಿ ಪಾಲಕರು ನಿಮ್ಮನ್ನು ಇಲ್ಲಿ ಕಳಿಸ್ತಾರೆ ಅಂದಾಗ ನೀವು ಅದ್ರ ಬಗ್ಗೆ ಗುರುಗಳಿಗೆ, ಗುರುಮಾತೆಯರಿಗೆ ಎಲ್ಲರಿಗೆ ಗೌರವದಿಂದ ಈ ಸ್ಕೂಲಲ್ಲಿ ಯಾವ ಸ್ಕೂಲಪ್ಪ ಅಂದರೆ ಶಾಂತಿ ನಿಕೇತನ ಅಂತ ಒಳ್ಳೆಯ ಸ್ಕೂಲ್ ಹೆಸರಿದೆ, ಚೆನ್ನಾಗಿದೆ. ಅದ್ರ ತಕ್ಕಂತೆ ನೀವು ಇರಬೇಕಲ್ಲ. ಆ ಸ್ಕೂಲ್ ವಿದ್ಯಾರ್ಥಿ ಹೆಂಗಪ್ಪ ಅಂದರೆ ನೀವು ಸ್ವಲ್ಪ ಅಸಭ್ಯವಾಗಿರ್ತೀರ, ಯಾವ ಸ್ಕೂಲಪ್ಪ ಅಂತ ಕೇಳ್ತಾರೆ. ಆ ಸ್ಕೂಲ್ ಗೌರವ ಇರಬೇಕಾದ್ರೆ ನೀವೆಲ್ಲ ಒಳ್ಳೆಯ ರೀತಿಯ ಗೌರವದಿಂದ, ಒಳ್ಳೆಯ ವರ್ತನೆಯಿಂದ, ಒಳ್ಳೆಯ ಶಿಸ್ತಿನಿಂದ ಇರಬೇಕು. ಅದೇ ಒಂದು ಶಿಸ್ತು ಸ್ಕೂಲಲ್ಲಿ ಹೇಳ್ತಾರೆ ಮತ್ತು ಕ್ರೀಡೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ನಾವು ಶಿಸ್ತಿದ್ದು ಅಂದರೆ ಸ್ಕೂಲನ್ನು ಆ ಥರ ಅಂತ ಸ್ಕೂಲ್ ಒಂದು ಹೆಸರು ಒಂದು ಈ ಕೆಳಗೆ ಗೊತ್ತಾಗುತ್ತೆ. ಆ ಒಂದು ಭಾವನೆಯಿಂದ ಇವತ್ತು ಮಗಳ ಜನ ಏನಪ್ಪ ಅಂದರೆ ಮಕ್ಕಳು ತಂದೆ ತಾಯಿಗೆ ಒಂದು 5-6 ಜನ 8 ಜನ ಮಕ್ಕಳು ಇರ್ತಾರೆ. ಈಗಿರೋದು 1, 2, 3 ಲಾಸ್ಟ್. ಆ ಒಂದು ಭಾವನೆ ಒಂದು ಶಿಸ್ತಿನಿಂದ ಕಲಿತ್ರೆ ಈ ವಿದ್ಯಾರ್ಥಿ ಜೀವನ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ಆ ಭಾವನೆಯಿಂದ ಎಲ್ಲರೂ ಈ ಸ್ಕೂಲಿನ ಗೌರವ ಮತ್ತು ಎಲ್ಲರಿಗೆ, ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ ಮತ್ತು ಆಡಳಿತ ಮುಂದವರಿಗೆ ಇಂದ ಒಳ್ಳೆಯ ಹೆಸರು ಸೇರ್ತೀರಿ. ಒಳ್ಳೆ ಯಾವುದೇ ಒಂಥರದ ಗಲಾಟೆ ಆಗೋದಕ್ಕೆ ಶಿಸ್ತಿನಿಂದ 2 ದಿವಸ ನೀವು ಕ್ರೀಡಾಕೂಟವನ್ನು ಮಾಡಿ ಒಳ್ಳೆಯ ಚೆನ್ನಾಗಿ ಅಂತ ಹೇಳೋದು ಮಾತು ಮುಗಿಸ್ತೀವಿ ನಾವು. ಲೈನ್ ಏ ಕೂಡಲೇ ಕೆಳಗೆ ಕೂಡ ಫೋಟೋ ಹಾಕ್ಬೇಕು ನಂಗೆ. ಕ್ಯಾಂಟ್ ಔಟ್ ಕೊಡ್ತೀನಿ. ಫಸ್ಟ್ ವಾರ್ನ ಬಾಯಿಗೆ ಅಂಗಡಿ ಕಡಿದೆ ಅಂದ್ರೆ ಕ್ಯಾಂಟ್ ಔಟ್ ಕೊಡ್ತೀನಿ ನೋಡು.